ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಇವತ್ತು ಬೆಳಿಗ್ಗೆ ನಿಮ್ಮ ಹತ್ರ ಹೇಳಿದ್ದೆ, ಇವತ್ತು ಸಾಯಂಕಾಲ ನಮ್ಮ ಶಾಪಲ್ಲಿ ಲಕ್ಕಿ ಕೂಪನ್ ಡ್ರಾ ಇದೆ ಅಂತೇಳಿ. ಹಾಗೆ ಆಗಸ್ಟ್ 1ರಿಂದ ಆಗಸ್ಟ್ 20 ತನಕ ನಮ್ಮ ಶಾಪಲ್ಲಿ ಯಾರೆಲ್ಲ ಸೀರೆ ಖರೀದಿ ಮಾಡಿದ್ದಾರೆ ಅವರ ಹೆಸರನ್ನೆಲ್ಲ ನಾವು ಬರೆದಿಟ್ಕೊಂಡಿದ್ದೆವು. ಹಾಗೆ ಇವತ್ತು ಸಾಯಂಕಾಲ 5:30 ಅಷ್ಟೊತ್ತಿಗೆ ಲಕ್ಕಿ ಕೂಪನ್ ಡ್ರಾ ಮಾಡಲಿಕ್ಕೆ ಕಾವ್ಯ ಮಿಸ್ ಬಂದಿದ್ದರು. ಅವರು ಆಯ್ಕೆ ಮಾಡಿದ್ರಲ್ಲಿ ನಿಡ್ಲೆಯ ದೇವಕಿ ಅವರ ಹೆಸರು ಮೆನ್ಷನ್ ಆಗಿದೆ. ಹಾಗೆ ಅವರಿಗೂ ನಾನು ಫೋನ್ ಮಾಡಿ ಹೇಳಿದ್ದೇನೆ, ಈ ಥರ ಲಕ್ಕಿ ಕೂಪನ್ ಡ್ರಾದಲ್ಲಿ ನಿಮ್ಮ ಹೆಸರು ಆಯ್ಕೆಯಾಗಿದೆ, ಬಂದು ನಾವು ಕೊಡುವಂತಹ ಬಹುಮಾನವನ್ನು ಸ್ವೀಕರಿಸಿ ಅಂತೇಳಿ. ಹಾಗೆ ಅವರು ನಾಳೆ ಅವರ ಸಂಬಂಧಿಕರನ್ನು ಕಳಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರು ಬಂದಾಗ ಫೋಟೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ, ಯಾಕಂದರೆ ಅವರು ವೀಡಿಯೋಗೆಲ್ಲ ಬರ್ತಾರಾ ಅಂತೇಳಿ ನನಗೆ ಗೊತ್ತಿಲ್ಲ. ಹಾಗಾಗಿ ಮತ್ತು ನಿಮ್ಮ ಎಲ್ಲರ ಸಹಕಾರ ನಮ್ಮ ಸೀರೆ ಮಳಿಗೆ ಮೇಲೆ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಮಳಿಗೆಯಲ್ಲಿ ನೆರವೇರಿದ ಲಕ್ಕಿ ಕೂಪನ್ ಡ್ರಾದ ಒಂದು ಸಣ್ಣ ವಿಡಿಯೋವನ್ನು ನಾವೀಗ ನೋಡ್ಕೊಂಡು ಬರುವ. ನಮಗೆ ಶಾಪ್ ಓಪನ್ ಆದ ನಂತರ ನಮ್ಮದು ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿದರೆ ಎಲ್ಲ ಮಹಿಳೆಯರಿಗೂ ಕೂಡ ತುಂಬ ಸಡಗರದ ಹಬ್ಬ. ಅದಕ್ಕಾಗಿ ನಾನು ನಮ್ಮ ಮಳಿಗೆಯಲ್ಲಿ ಸೀರೆ ಖರೀದಿಸಿದವರಿಗೆ ಒಂದು ಲಕ್ಕಿ ಕೂಪನನ್ನು ಇಟ್ಟಿದ್ದೇನೆ. ಹಾಗಾಗಿ ಹಬ್ಬದ ಸಡಗರವನ್ನು ಇನ್ನೂ ಹೆಚ್ಚಿಸಬೇಕು ನಮ್ಮ ಗ್ರಾಹಕರ ಜೊತೆ ಅಂತ ಹೇಳಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಆಗಸ್ಟ್ 1ರಿಂದ ಆಗಸ್ಟ್ 20 ತನಕ ನಮ್ಮ ಮಳಿಗೆಯಲ್ಲಿ ಯಾರೇ ಸೀರೆ ಖರೀದಿ ಮಾಡಿದರೂ ಕೂಡ ಅವರ ಹೆಸರು ಮತ್ತು ಫೋನ್ ನಂಬರನ್ನು ತಗೊಂಡು ಒಂದು ಲಕ್ಕಿ ಡ್ರಾ ಮೂಲಕ ಅವರಿಗೆ ನಮ್ಮ ಸುನಿಲ್ ಸಿಲ್ಕ್ ಸಾರೀಸ್ ವತಿಯಿಂದ ಉಡುಗೊರೆಯನ್ನು ಕೊಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ನನಗೆ ಫಸ್ಟಿಗೆ ತೋಚಿದ್ದೆ ಕಾವ್ಯ ಮೇಡಮ್. ಯಾಕೆ ಅಂತ ಹೇಳಿದರೆ, ನಾನು ಫಸ್ಟ್ ಸ್ಯಾರಿ ಸೇಲ್ ಸ್ಟಾರ್ಟ್ ಮಾಡಿದಾಗ ಗ್ರೂಪಲ್ಲಿ ನಾನು ಹಾಕಿದ್ದೆ ಫೋಟೋ. ಅವರು ಗ್ರೂಪಲ್ಲಿದ್ದ ಫೋಟೋವನ್ನು ನೋಡಿ ನನಗೆ ಆರ್ಡ್ರ್ ಕೊಟ್ಟಿದ್ರು ಸೀರೆ. ಅವರು ಸೀರೆಯನ್ನು ನೋಡಿರಲಿಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಸೀರೆಯನ್ನು ಖರೀದಿಸಿದರು. ಹಾಗಾಗಿ ಈ ಲಕ್ಕಿ ಕೂಪನ್ನ ಮೊದಲ ಡ್ರಾವನ್ನು ಅವರ ಮೂಲಕವೇ ಮಾಡಿಸಿದರೆ ಇದಕ್ಕೊಂದು ಅತಿ ಹೆಚ್ಚಿನ ಮೌಲ್ಯ ಇದೆ ಅಂತೇಳಿ ನಾನು ಅಂದ್ಕೊಂಡು ಅವರನ್ನು ನಾನಿವತ್ತು ನಮ್ಮ ಮಳಿಗೆಗೆ ಆಹ್ವಾನಿಸಿದ್ದೇನೆ. ಅವರು ಕೂಡ ನಮ್ಮ ಆಹ್ವಾನವನ್ನು ಒಗ್ಗೊಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ಸುನಿಲ್ ಸಿಲ್ಕ್ ಸಾರೀಸ್ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತೇನೆ. ಈ ಬಾಕ್ಸ್ನಲ್ಲಿ ಇರುವಂತಹ ಒಂದು ಚೀಟಿಯನ್ನು ಆಯ್ಕೆ ಮಾಡಿ ವಿಜೇತರ ಹೆಸರನ್ನು ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಕಾವ್ಯ ಮೇಡಮ್ ಹತ್ರ ಕೇಳ್ಕೊಳ್ತೇನೆ. ಮೇಡಮ್, ಒಂದು ಫೋನ್ ನಂಬರ್ ಇರಬೇಕು ಅದರಲ್ಲಿ. ಫೋನ್ ನಂಬರ್ ಬೇಡ ಅಂತ. ನಮ್ಮ ಮಳಿಗೆಯಲ್ಲಿ ಸೀರೆ ಖರೀದಿಸಿದ ದೇವಕಿ ಹೆಸರು ಆಯ್ಕೆಯಾಗಿದೆ. ಇವರಿಗೆ ನಾನು ಕಾಲ್ ಮಾಡಿ ಸದ್ಯದಲ್ಲಿ ಅವರನ್ನು ನಮ್ಮ ಶಾಪಿಗೆ ಬರಲಿಕ್ಕೆ ಹೇಳಿ ಅವರಿಗೆ ಪನ್ನಲ್ಲಿ ಮುಡುಪಾಗಿಟ್ಟಂತಹ ಗಿಫ್ಟನ್ನು ಅವರಿಗೆ ಕೊಡ್ತೇನೆ. ಹಾಗೂ ಅದನ್ನು ಈ ವಿಡಿಯೋ ಮೂಲಕನೇ ನಾನು ನಿಮಗೆಲ್ಲರಿಗೂ ತಿಳಿಸ್ತೇನೆ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಇನ್ನು ಮುಂದೆ ಕೂಡ ಬಯಸ್ತೇನೆ. ವ್ಯಾಪಾರ ಇನ್ನಷ್ಟು ವೃದ್ಧಿ ನಿಮಗೆ ತಂದು ಕೊಡಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ತೇನೆ. ಈ ಸ್ಯಾರಿಯನ್ನು ವೇರ್ ಮಾಡಿದ್ದೇನೆ ನಾನು. ನೋಡಿ, ಈ ರೀತಿ ಇದೆ. ಡ್ರಾ ಇದ್ದಿದ್ದರಿಂದ ನಾನು ಈ ರೀತಿ ಈ ಸ್ಯಾರಿಯನ್ನು ವೇರ್ ಮಾಡಿದ್ದೇನೆ. ನೋಡಿ, ಟಿಶ್ಯೂ ಆರ್ಗೆನ್ಸಾ ಸ್ಯಾರಿ ಇದು. ನೋಡಿ, ಬೆಳಿಗ್ಗೆಯಿಂದ ನಾನು ತುಂಬಾ ಬ್ಯುಸಿಯಾಗಿದ್ದ ಕಾರಣ ಯಾವುದೇ ದೇವಸ್ಥಾನಕ್ಕೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಸಾಯಂಕಾಲ ನಾವು ಕೊಳಲಿಗೆ ಅಂತೇಳಿ ಹೊರಟಿದ್ದೇವೆ. ನಾವು ದೇವಸ್ಥಾನಕ್ಕೆ ಈಗ ಹೊರಟಿದ್ದೇವೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ ವಿಡಿಯೋವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೇನೆ. ಹಾಗೂ ನಾನು ಇವತ್ತು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.